ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಒಂದು ವರದಿ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದೆ. ಈ ಧರ್ಮಸ್ಥಳ ಕೇಸ್ ಮತ್ತು ಧರ್ಮಸ್ಥಳ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1.5 ತಿಂಗಳ 2 ತಿಂಗಳಿಂದ ಏನೆಲ್ಲ ಆಯ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ SITಯ ದಾರಿ ತಪ್ಪಿಸಿದ್ದೇ ಭೀಮಾ ಅಥವಾ ಚಿನ್ನ ಎನ್ನುವಂಥ ಒಂದು ಸ್ಫೋಟಕ ಮಾಹಿತಿಯನ್ನು ಒಂದು ಪತ್ರಿಕೆ ವರದಿ ಮಾಡಿದೆ. ಹಾಗಾದರೆ ಅದು ಯಾವ ಪತ್ರಿಕೆ? ಚಿನ್ನಯ್ಯ SITನ ಹೇಗೆ ದಾರಿ ತಪ್ಪಿಸಿದ? ತಾನು ಗುರುತಿಸುವ ಜಾಗದ ಬದಲು ಬೇರೆ ಯಾವುದೋ ಒಂದು ಜಾಗವನ್ನು ಗುರುತು ಮಾಡಿ ಈ SIT ಹಂತದ ಈ ಸಮಾಧಿ ಒಗೆಯುವಂಥ ಕೆಲಸ, ಸಮಾಧಿ ಒಗೆಯುವಂಥ ಕಾರ್ಯ ಮತ್ತು ಸತ್ಯ ಸಂಸದನೆಯ ನಡೆಯಲ್ಲಿ ಯಾವೆಲ್ಲ ರೀತಿ SITಗೆ ಮೋಸ ಮಾಡಿದ್ದಾನೆ, ಆ ಮೋಸದ ಹಿಂದೆ ಇದ್ದಂಥವ್ರು ಯಾರು? ಚಿನ್ನಯ್ಯನಿಗೆ ಮಧ್ಯಂತರದ ಅವಧಿಯಲ್ಲಿ ಕಾಲ್ ಮಾಡಿ ಈ ದಾರಿ ತಪ್ಪಿಸುವಂಥ ಕೆಲಸವನ್ನು ಹೇಳಿಕೊಟ್ಟವ್ರು ಯಾರು? ಈ ದಾರಿ ತಪ್ಪಿಸಿದ ಮಗ ಚಿನ್ನಯ್ಯನ ಮುಂದಿನ ಕಥೆ ಏನು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಜುಲೈ 3ರಂದು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟಾಗ 164 ಸ್ಟೇಟ್ಮೆಂಟನ್ನು ಕೊಟ್ಟಾಗ ಬರುವಾಗ ಚಿನ್ನಯ್ಯ ಅಥವಾ ಭೀಮಾ ಎನ್ನುವಂಥ ವ್ಯಕ್ತಿ ಒಂದು ತಲೆಬುರುಡೆಯನ್ನು ತೆಗೆದುಕೊಂಡು ಬಂದಿದ್ದ. ಅದಾದ ನಂತರ ಅದೇ ಸ್ಟೇಟ್ಮೆಂಟನ್ನು ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಜುಲೈ 4ಕ್ಕೆ ಕೂಡ ಕೊಡ್ತಾನೆ. ಹಿಂದೆ ಜೂನ್ 22ಕ್ಕೆ ಭೀಮಾನ ಪತ್ರ ಕೂಡ ವೈರಲ್ ಆಗಿತ್ತು. ಅದಾದ ನಂತರ ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ ಮತ್ತು ಬೆಳ್ತಂಗಡಿಯ ಪೊಲೀಸರ ಮುಂದೆ ತನ್ನ ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಅದಾದ ನಂತರ ಜುಲೈ 19ಕ್ಕೆ SIT ಕಾನ್ಸ್ಟಿಟ್ಯೂಟ್ ಆಗುತ್ತೆ. ಅದಾದ ನಂತರ ಜುಲೈ 28ರಿಂದ ಸ್ಥಳ ಮಹಾಜರು ಕಾರ್ಯ ಕೂಡ ಆಗುತ್ತೆ. ಆ ಸ್ಥಳ ಮಹಾಜರು ಕಾರ್ಯ ಆದ ನಂತರ ಬರೋಬ್ಬರಿ 13 ಜಾಗವನ್ನು ಭೀಮಾ ತೋರಿಸಿದ ಮತ್ತು SIT ತಂಡ ಅದನ್ನು ಮಾರ್ಕ್ ಕೂಡ ಮಾಡಿತ್ತು. ನೋಡಿ, ಅದಾದ ನಂತರ ಈ ಸಮಾಧಿ ಒಗೆಯೋ ಕೆಲಸ ಯಾವಾಗ ಪ್ರಾರಂಭ ಆಯ್ತಲ್ಲ, 13 ಜಾಗವನ್ನು ಅಕ್ಷರಶಃ ಸಮಾಧಿ ಅಲ್ಲ, ಅದು ಹೊಂಡ ತೋಡದ ರೀತಿಯಲ್ಲಿ ಅಥವಾ ಬಾವಿ ತೋಡಿದ ರೀತಿಯಲ್ಲಿ 20 ಅಡಿ, 25 ಅಡಿ, 200 ಅಡಿ ಅಗಲ, 100 ಅಡಿ ಉದ್ದ, ಹೀಗೆ ಇಡೀ ಧರ್ಮಸ್ಥಳದ ಬೆಳ್ತಂಗಡಿ ಜಾಗವನ್ನೆಲ್ಲ ಸಿಕ್ಕ ಕಡೆ ಭೀಮಾ ತೋರಿಸಿದ ಕಡೆ ಎಲ್ಲ ಅಗದ್ಬಿಟ್ಲಾಯಿತು. ಅದು ಸ್ಪಾಟ್ ನಂಬರ್ 13 ಅಂತೂ ಇಡೀ ಪ್ರಪಂಚವೇ ನಮ್ಮ ಭಾರತದ ಕಡೆ ತಿರುಗಿ ನೋಡುವಂತೆ, ಅದು ಧರ್ಮಸ್ಥಳದ ಕಡೆ ತಿರುಗಿ ನೋಡುವಂತೆ ಎಲ್ಲ ಟೆಕ್ನಿಕಲ್ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿ 2 ಮಿನಿ ಹಿಟಾಚಿ, ಒಂದು JCB ಎಲ್ಲವೂ ಕೂಡ ಇಡೀ ಮಾಧ್ಯಮ, ಇಡೀ ನಮ್ಮ ಭಾರತೀಯ ಮಾಧ್ಯಮ, ಇಡೀ ಪ್ರಪಂಚವೇ ಸಮಾಧಿಗೆ ಅಂತ ಕಾರ್ಯವನ್ನು ನೋಡುತ್ತೆ. ಆದರೆ ಸ್ಪಾಟ್ ನಂಬರ್ 6ರಲ್ಲಿ ಬಿಟ್ಟು ಇನ್ನು ಉಳಿದ ಯಾವುದೇ ಜಾಗದಲ್ಲಿ ಕೂಡ ಒಂದೇ ಒಂದು ಅಸ್ಥಿ ಪಂಜರ ಸಿಕ್ಕಿರಲಿಲ್ಲ. ಸ್ಪಾಟ್ ನಂಬರ್ 11A ಅಲ್ಲಿ ಅದು ಭೂಮಿಯ ಮೇಲ್ಮೈಗಡೆ ಸಿಕ್ಕ ನಂತರ ಅದಕ್ಕೆ ಜಾಸ್ತಿ ಮಹತ್ವ ಕೂಡ ಬಂದಿರಲಿಲ್ಲ. ನೋಡಿ, 13 ಜಾಗದಲ್ಲಿ ಅಗದ್ರೂ ಕೂಡ ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಸಿಗತ್ತೆ. ಆ ಸ್ಪಾಟ್ ನಂಬರ್ 6ರಲ್ಲಿ ಅಸ್ಥಿ ಪಂಜರ ಸಿಕ್ಕ ನಂತರ ಭೀಮನ ರಿಯಾಕ್ಷನ್ ಏನಿತ್ತಂದರೆ, ಅದು ನಾನು ಉಳಿದಲ್ಲ ಎನ್ನುವಂಥ ರಿಯಾಕ್ಷನ್ SIT ಪೊಲೀಸರ ಮುಂದೆ ಕೊಟ್ಟಿದ್ದ. ಅದು ಕೂಡ ಅವನಿಗೆ ಆಶ್ಚರ್ಯವಾಗಿತ್ತು. ಹಾಗಾಗಿ 13 ಜಾಗವನ್ನು ಕೂಡ ಭೀಮಾ ಅಂದರೆ ಚಿನ್ನಯ್ಯ ಬೇರೆ ಕಡೆ ದಾರಿ ತಪ್ಪಿಸುವ, ಬೇರೆ ಕಡೆ ತಾನು ಹೂತಿಲ್ಲದ ಜಾಗವನ್ನು ತೋರಿಸಿದ್ದಾನೆ ಮತ್ತು SITಗೆ ದೊಡ್ಡದಂಥ ಮೋಸ ಕೂಡ ಮಾಡಿದ್ದಾನೆ. ಅದು ಈಗ SITಗೆ ತಲೆನೋವಾಗಿದೆ. ಇದರ ಹಿಂದೆ ಇದ್ದಂಥವ್ರು ಯಾರು? ಕಂಪ್ಲೇಂಟ್ ಕೊಡೋ ತನಕ ಒಂದು ಸತ್ಯ ಹೇಳಿದ್ದ. ಕಂಪ್ಲೇಂಟ್ ಕೊಟ್ಟ ನಂತರ ಈ ಸ್ಥಳ ಮೋಜು ಕಾರ್ಯದಲ್ಲಿ ದಾರಿ ತಪ್ಪಿಸುವ ಉದ್ದೇಶದಿಂದಲೇ, ಸುಮ್ಮನೆ ದಾರಿ ತಪ್ಪಿಸುವ ಉದ್ದೇಶ ಇತ್ತು ಅವನಿಗೆ. ಯಾವುದೇ ಒಂದು ಅಸ್ಥಿಪಂಜರ ಸಿಗಬಾರ್ದು, ಹಾಗಾಗಿ ಬೇರೆ ಯಾವುದೋ ಮೋಸ ಮಾಡಿದ ರೀತಿಯಲ್ಲಿ ಯಾರೋ ಅವನಿಗೆ ಒಂದು ಕುತಂತ್ರದ ಬುದ್ಧಿಯನ್ನು ಹೇಳ್ಕೊಟ್ಬಿಟ್ರು. ಯಾರೋ ಅವನಿಗೆ ಈ ಸ್ಥಳ ಮಜೂರು ಕಾರ್ಯದಲ್ಲಿ ಯಾರೋ ಅವನಿಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಆ ಕಾಂಟ್ಯಾಕ್ಟನ್ನು ಟ್ರೇಸ್ ಮಾಡ್ತಿದೆ SIT. ಹೀಗಾಗಿ ಬೆಂಗಳೂರು ಪೋಸ್ಟ್ ಎನ್ನುವಂಥ ಪತ್ರಿಕೆ ವರದಿ ಪತ್ರಿಕೆ ಇದೀಗ ಸುದೀರ್ಘವಾದ ಒಂದು ಆರ್ಟಿಕಲನ್ನು ಬರೆದು ಈ 13 ಜಾಗವೂ ಕೂಡ ದಾರಿ ತಪ್ಪಿಸುವ ರೀತಿಯಲ್ಲಿ ತಾನು ಹೂಳಿರದ ಜಾಗವನ್ನು ತೋರಿಸಿದ್ದಾನೆ ಮತ್ತು SITಗೆ ದೊಡ್ಡದಂಥ ಷಡ್ಯಂತ್ರದ ಮೂಲಕ ಮೋಸ ಮಾಡಿದ್ದಾನೆ. ಹಾಗಾಗಿ ಅವನನ್ನು ಆಗಸ್ಟ್ 23ಕ್ಕೆ ಜೈಲಿಗೆ ಕೂಡ ಕಳಿಸಲಾಗಿದೆ ಮತ್ತು ಅದರ ಸತ್ಯಾಸತ್ಯತೆಯನ್ನು ತಿಳಿಯೋದಕ್ಕೆ ಅತ್ಯಂತ ಕಠಿಣವಾದ, ಅತ್ಯಂತ ಸತ್ಯ ಸಂಶೋಧನೆಯನ್ನು SIT ಕೂಡ ಮಾಡ್ತಾ ಇದೆ. ಹಾಗಾದರೆ ಈ ತಲೆಬುರುಡಿ ತಂದ ನಂತರ ಅವನು ಹೂಳಿದ ಜಾಗ ಇದೆ, ಅದನ್ನು ಬಿಟ್ಟು ಯಾಕೆ ಈ ಭೀಮಾ ಬೇರೆ ಜಾಗವನ್ನು ತೋರಿಸಿ ಈ ಷಡ್ಯಂತ್ರವನ್ನು ಅಥವಾ ಈ ಒಂದು ಧರ್ಮಸ್ಥಳ ಕೇಸನ್ನು ಯಾಕೆ ಹಳ್ಳ ಹಿಡಿಯುವಂತೆ ಮಾಡಿದ? ಒಂದು ಕಡೆ ಸೌಜನ್ಯ ಕೇಸ್ ನಡೀತಾ ಇತ್ತು, ಅದೊಂದು ಮಹಿಳಾ ಪರ ಹೋರಾಟವಾಗಿ, ಅಥವಾ ಯಾರು ಅನ್ಯಾಯ ಮಾಡಿದ್ರಲ್ಲ ಅವರ ವಿರುದ್ಧವಾಗಿ ನ್ಯಾಯಕ್ಕಾಗಿ ಒಂದು ಹೋರಾಟ ನಡೀತಾ ಇತ್ತು. ಆದರೆ ಎಲ್ಲವನ್ನೂ ಕೂಡ ಹಳ್ಳಾಡಿಸಿಬಿಟ್ಟಿದ್ದಾನೆ. ಒಂದು ಕಡೆ ತಿಮ್ಮರುಡ್ಡಿ ಅವರಿಗೂ ಮುಜುಗರ ಮಾಡಿದ್ದಾನೆ, ಒಂದು ಕಡೆ ಗಿರೀಶ್ ಮಟ್ಟಣ್ಣವರಿಗೂ ಮುಜುಗರ ಮಾಡಿದ್ದಾನೆ, ಒಂದು ಕಡೆ ಜಯಂತಿ ಅವರಿಗೂ ಮುಜುಗರ ಮಾಡಿದ್ದಾನೆ, ಒಂದು ಕಡೆ ಸೌಜನ್ಯ ಕೇಸನ್ನೇ ಹಳ್ಳ ಹಿಡಿಯುವಂತೆ ಮಾಡಿದ್ದಾನೆ ಎನ್ನುವಂಥ ಆಕ್ರೋಶ ಇದೀಗ ಭೀಮನ ಮೇಲೆ ಬರ್ತಾ ಇದೆ. ಹಾಗಾದರೆ ಯಾರು ಅವನಿಗೆ ಈ ಸುಳ್ಳು ಜಾಗವನ್ನು ತೋರಿಸ್ಲಿಕ್ಕೆ ಹೇಳ್ಕೊಟ್ಟವರು? ಯಾರು ಅವನ ಮಧ್ಯಂತರದಲ್ಲಿ ಈ ಜಾಗ ಅಂದರೆ SIT ಸತತವಾಗಿ ಅಂದರೆ ಜುಲೈ 3ರಿಂದ
ಅಥವಾ SIT ಕಾನ್ಸ್ಟೇಬಲ್ ಆದ ನಂತರ 19ರಿಂದ ಸತತವಾಗಿ ಅವನನ್ನು ಪಡ್ಕೊಂಡು ಜುಲೈ 28 ತನಕ ಒಂದು 10 ಡೇಸ್ ಕಾಲ ಅವನನ್ನು ಮಹಜರ್ ಮಾಡಿ ಅವನ ಎಲ್ಲವನ್ನೂ ಕೆದಕಿ ಅವನಿಗೊಂದು ಸ್ಪಾಟ್ ಮಹಜರನ್ನು ಕರ್ಕೊಂಡು ಹೋಗೋ ತನಕ ಎಲ್ಲವನ್ನೂ ಬೇರೆ ಥರ ಹೇಳಿದ. ಆದರೆ ಸ್ಪಾಟನ್ನು ಮಾತ್ರ ಬೇರೆ ಅಥವಾ ಮೋಸ ಮಾಡುವ ರೀತಿಯಲ್ಲಿ ತಾನು ಹೂತಿರದ ಜಾಗವನ್ನು ತೋರಿಸಿದ್ದಾನೆ. ಅದಕ್ಕೆ ಒಂದು ಸಾಕ್ಷಿ ಅಂದರೆ 6ನೇ ಸ್ಪಾಟ್ನಲ್ಲಿ ಹೆಣ ಸಿಕ್ಕಾಗ ಅಥವಾ ಅಸ್ಥಿಪಂಜರ ಸಿಕ್ಕಾಗ ಅವನ ರಿಯಾಕ್ಷನ್ ಏನಿತ್ತಂದರೆ ಇಲ್ಲ ಇದು ನಾನು ಹೂತಿದ್ದಲ್ಲ ಎನ್ನುವಂಥ ಒಂದು ರಿಯಾಕ್ಷನ್ ಕೂಡ ಇತ್ತು. ಹಾಗಾಗಿ SIT ತಂಡ ಅವನನ್ನು ನೇರವಾಗಿ ಜೈಲಿಗೆ ಕಳಿಸಿದೆ ಮತ್ತು ಅವನ ವಿರುದ್ಧ ಒಂದು FIR ದಾಖಲಾಗಿ ಅವನ ವಿರುದ್ಧ ಒಂದು ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಥರ ದಾಖಲಾಗಿ ಅವನನ್ನು ಈಗ ಜೈಲಿಗೆ ಕಳಿಸಿದ್ದಾರೆ. ಒಂದು ಕಡೆ ಜೈಲಿಗೆ ಕಳಿಸಿದ ನಂತರ ತಿಮ್ಮರೊಡ್ಡಿ ಅವರ ವಿಡಿಯೋದ ಮೇಲೆ ವಿಡಿಯೋಗಳು 13-12 ವಿಡಿಯೋ ರಿಲೀಸ್ ಆಗಿದೆ. ಅದಾದ ನಂತರ ಚಿನ್ನಯ್ಯನ 2ನೇ ಪತ್ನಿಯಾದಂಥ ಮಲ್ಲಿಕಾ ಕೂಡ ತಿಮ್ಮರೊಡ್ಡಿಯವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಮತ್ತು ಅದೊಂಥರ ಷಡ್ಯಂತ್ರ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತು ಕೂಡ ಹೇಳಿದ್ದಾರೆ. ಹಾಗಾದರೆ ಇಲ್ಲಿಯ ತನಕ ಅವರಿಗೆ ಷಡ್ಯಂತ್ರ ಅನಿಸಿರಲಿಲ್ವಾ? ಕಳೆದ 2 ವರ್ಷದಿಂದ ತಿಮ್ಮರೊಡ್ಡಿಯವರ ಜೊತೆ ಮಟ್ಟಣ್ಣನ ಜೊತೆ ಮಾತುಕತೆ ಆಡುವಾಗ ಅವರಿಗೆ ಷಡ್ಯಂತ್ರ ಅನಿಸಿರಲಿಲ್ವಾ? ಈಗ ಗಂಡ ಜೈಲಿಗೆ ಹೋದಾಗ, ಚಿನ್ನಯ್ಯ ಜೈಲಿಗೆ ಹೋದಾಗ ಇದೀಗ ಷಡ್ಯಂತ್ರ ಎನ್ನುವಂಥ ಮಾತು ಕೂಡ ಚಿನ್ನಯ್ಯನ 2ನೇ ಪತ್ನಿ ಮಲ್ಲಿಕಾ ಹೇಳ್ತಾ ಇದ್ದಾರೆ. ಅಂದಾಗ ಎಲ್ಲೋ ಒಂದು ಕಡೆ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಹೆಂಡತಿ ಈ ಕೇಸನ್ನು ಹಳ್ಳ ಹಿಡಿಯುವಂತೆ ಮಾಡಿದ್ದಾರೆ. ಆದರೆ ಈ ಹಳ್ಳ ಹಿಡಿಯುವಂತೆ ಮಾಡುವಲ್ಲಿ ಯಾರ ಪ್ರಮುಖ ಕಾರಣ ಎನ್ನುವುದು SITಯ ತನಿಖೆಯಿಂದ ತಿಳಿದು ಬರಬೇಕಾಗುತ್ತೆ. ಒಂದಂತೂ ಸತ್ಯ, ಸೌಜನ್ಯ ಹೋರಾಟ ಒಂದು ಹಂತದಲ್ಲಿ ನಡ್ಕೊಂಡು ಹೋಗ್ತಿತ್ತು ಮತ್ತು ಮಹಿಳಾ ಪರವಾಗಿ ನಿಂತಿತ್ತು. ಆದರೆ ಇದೀಗ ಚಿನ್ನಯ್ಯ ಮಾಡಿದಂಥ ಅಡ್ವರ್ಟ್ ಇದೆಯಲ್ಲ, ಅದು ಈಗ ದೊಡ್ಡದಾದಂಥ ಮೋಸ ಮಾಡಿದೆ, ದೊಡ್ಡದಾದಂಥ ಕಪ್ಪು ಚುಕ್ಕಿಯಾಗಿದೆ, ದೊಡ್ಡದಾದಂಥ ಕರಾಳ ಅಧ್ಯಾಯವಾಗಿ ಧರ್ಮಸ್ಥಳದ ಅಕ್ಕಪಕ್ಕ ಧರ್ಮಸ್ಥಳದ ಕೇಸ್ಗೆ ಬಂದ್ಬಿಟ್ಟಿದೆ. ಒಂದು ವೇಳೆ ಕರೆಕ್ಟಾಗಿ ಜಾಗ ತೋರಿಸಿದರೆ 10 ಒಂದು 2 ದಿನ ಸಿಕ್ಕಾಗ ಅದೊಂದು ತಂತ್ರವಾಗ್ತಿತ್ತು, ಅದೊಂದು ಗಂಭೀರವಾದ ಆರೋಪ ಆಗ್ತಿತ್ತು. ಆದರೆ 13 ಜಾಗದಲ್ಲಿ ಒಂದೂ ಜಾಗದಲ್ಲಿ ಸಿಕ್ಕದೇ ಇದ್ದಾಗ ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕಾಗಲೂ ಕೂಡ ಅವನ ರಿಯಾಕ್ಷನನ್ನು ನೋಡ್ತಾ ಇದ್ದರೆ, ಭೀಮನ ಅಥವಾ ಚಿನ್ನಯ್ಯನ ರಿಯಾಕ್ಷನ್ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಚಿನ್ನಯ್ಯ ಯಾರ್ದೋ ಒಂದು ಷಡ್ಯಂತ್ರಕ್ಕೆ ಒಳಗಾಗಿದ್ದಾನೆ. ಯಾರೋ ಅವನಿಗೆ ಮಧ್ಯಂತರದಲ್ಲಿ ಈ ಕುತಂತ್ರ ಬುದ್ಧಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಮತ್ತು ಈ ಹಿಂದೆ ಅವನು ಎಲ್ಲ ವಿಡಿಯೋಗಳು ಹೇಳ್ತಾ ಇದ್ದ ಉದಯ್ ಜೈನ್ ಎನ್ನುವಂಥ ವ್ಯಕ್ತಿಯ ಒಂದು ಕೆಟ್ಟ ಚಟವನ್ನು ಹೇಳ್ತಿದ್ದ. ಆ ಕೆಟ್ಟ ಚಟ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಂದರೆ ಅದು ಕೇಳೋರಿಗೆ ಕೂಡ ಮುಜುಗರ ಆಗ್ತಿತ್ತು. ಅಂತ ಒಂದು ಕೆಟ್ಟ ಚಟವನ್ನು ಪದೇ ಹೇಳ್ತಾ ಇದ್ದ. ಓಕೆ, ಅವನು ಕೊಲೆ ಮಾಡಿದ್ದಾನೆ ಅಥವಾ ಏನು ಮಾಡಿದ್ದಾನೆ ಅದನ್ನು ಹೇಳಿದ್ಬಿಟ್ಟು ಅವನ ಕೆಟ್ಟ ಚಟವನ್ನೇ ಮಾತ್ರ ಅವನು ಹೇಳ್ತಾ ಇದ್ದ. ಆದರೆ ಹಿಂದೆ ಅರ್ಥ ಆಗ್ತಿತ್ತು ಚಿನ್ನಯ್ಯ ಸಾಮಾನ್ಯ ವ್ಯಕ್ತಿಯಲ್ಲ, ಇವನು ದಾರಿ ತಪ್ಪಿಸುವ ಮಗ, SITಯನ್ನೇ ದಾರಿ ತಪ್ಪಿಸುವ ಮಗ ಅಂದರೆ ಅದು ಚಿನ್ನಯ್ಯ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.